ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೆ, ಇಲ್ಲವೆಲ್ಲರಿಗೊಳ್ಳದಾಗಲಿ. ಏರ್ಸಿಂಗೆ ಇಳಿಸಿಂಗೆ, ಏರ್ಸಿಂಗೆ ಇಳಿಸಿಂಗೆ, ನೀವು ಕೇಳಿರ್ತೀರ. ಏರ್ಸಿಂಗೆ ಇಳಿಸಿಂಗೆ, ಏರ್ಸಿಂಗೆ ಇಳಿಸಿಂಗೆ ಅಂದರೆ ಇದೊಂದು ಮರ. ಈ ಮರದಲ್ಲಿ ಮುಳ್ಳುಗಳಿರುತ್ತೆ ನೋಡಿ, ಕಾಡುತ್ತೆ ಮುಳ್ಳುಗಳು, ಮುಳ್ಳು ಇರುತ್ತೆ. ಇದಕ್ಕೆ ನಾನು ಯಂತ್ರ ಮಾಡಿದ್ದೀನಿ. ಈ ರೀತಿ ಇದಕ್ಕೆ ದಾರ ಸುತ್ತಕೊಂಡು ಬೀಜಾಕ್ಷರ ಮಂತ್ರವನ್ನು ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಬೀಜಾಕ್ಷರ ಮಂತ್ರ ಅದೆಲ್ಲ ಪಟೇಲೇ ಮಾಡ್ತಾರೆ. ಡೋರ್ ಆ್ಯಂಡ್ ಸಾರಿ. ಇದಕ್ಕೆ ಅರಿಶಿಣ, ಕುಂಕುಮ, ಗಂಧ, ನಾಗಸಿಂಧೂರ, ಅರ್ಗಜಲ, ಕಸ್ತೂರಿ, ಗೋರಜಲ ಇವೆಲ್ಲ ಇದಕ್ಕೆ ಹಚ್ಚಬೇಕು. ಇದಕ್ಕೆ ಹಚ್ಚಿಬಿಟ್ಟು ಅಲಂತ್ರ ಈ ರೀತಿ ದಾರ ಮೊದಲು ಸುತ್ಕೋಬೇಕು, ಆಮೇಲೆ ಹಚ್ಕೋಬೇಕು. ದಾರ ಸುತ್ತಬಿಟ್ಟು ಇದೆಲ್ಲ ಮನೆ ಗೋಡೆಗೆ ಈ ರೀತಿ ಬಾಗಿಲ ಮೇಲೆ, ಅಂಗಡಿ ವ್ಯಾಪಾರ ಆಗಿಲ್ಲ ಅಂದರೆ ಅಂಗಡಿ, ಆಫೀಸು, ಹೋಟೆಲ್ಲು, ಈ ರೀತಿ ಗೋಡೆ ಮೇಲೆ, ಬಾಗಿಲ ಮೇಲೆ ಒಳಗಡೆ ಅಥವಾ ಹೊರಗಡೆ ಕಟ್ಟುವಂಥದ್ದು. ಅಥವಾ ನಡು ಮನೆಯಲ್ಲಿ ಕೂಡ ಇದು ಕಟ್ಬೋದು. ಮನೆಯ ಅಂಗಳದಲ್ಲಿ, ಹಾಲ್ ರೂಮಲ್ಲಿ ಕೂಡ ಗೋಡೆ ಮೇಲೆ ಕಟ್ಬೋದು. ಅಷ್ಟೇ ಯಾಕೆ, ದೇವ್ರ ಮನೇಲಿ ಇಟ್ಕೊಂಡು ಇದೆಲ್ಲ ಪೂಜಿಸ್ಬೋದು. ಏರ್ಸಿಂಗೆ ಇಳಿಸಿಂಗೆ ಅಂದರೆ ಈ ಮುಳ್ಳುಗಳಿರುತ್ತಲ್ಲ, ಇದು ಮೇಲ್ಗಡೆಗೆ ಹೋಗಿದ್ರೆ, ಮುಳ್ಳುಗಳು ಮೇಲ್ಗಡೆಗೆ ನೋಡ್ತಿದ್ರೆ ಈ ರೀತಿ ನೋಡಿ. ಈ ಮುಳ್ಳು ಇವಾಗ ಮೇಲ್ಗಡೆ ನೋಡಿದೆ, ನೀವು ನೋಡ್ಬೋದು. ಈ ಮುಳ್ಳು ಇದು ಕಟ್ ಮಾಡಿದ್ದಾರೆ. ಮುಳ್ಳು ಚುಚ್ಕೋಬಾರ್ದು ಕೈಗೆ ಅಂದ್ಬಿಟ್ಟು, ಕೈಗೆ ಚುಚ್ಕೋಬಾರ್ದಂತ ಈ ಮುಳ್ಳನ್ನು ನೋಡಿ. ಈ ಮುಳ್ಳು ಅಷ್ಟೇ ಮೇಲ್ಗಡೆ ನೋಡಿದೆ. ಮೇಲ್ಗಡೆ ನೋಡಿದರೆ ಏರ್ಸಿಂಗೆ ಅಂತ, ಮೇಲ್ಗಡೆ ನೋಡಿದರೆ ಇದನ್ನೇನಂತಾರೆ, ಏರ್ಸಿಂಗೆ ಅಂತ. ಏರ್ಸಿಂಗೆ ಅಂದರೆ ಮೇಲ್ಗಡೆಗೆ ಅಂತ. ಅದೇ ನೋಡಿ, ಕೆಳಗಡೆಗೆ ಹೋಗಿತ್ತು. ಇದೇನಾದರೂ ಉಲ್ಟಾ, ಕೆಲವು ಇದೇ ರೀತಿಯ ಮರಗಳಲ್ಲಿ ಕೆಳಗಡೆಗೆ ಹೋಗಿರ್ತವೆ ಈ ಮುಳ್ಳುಗಳು, ಕೆಳಗಡೆಗೆ ನೋಡಿರುತ್ತೆ. ಈ ಮುಳ್ಳು ಇರುತ್ತಲ್ಲ, ಇದು ಕಟ್ ಮಾಡಿದ್ದಾರೆ. ಮುಳ್ಳು ಕೈಗೆ ಚುಚ್ಕೋಬಾರ್ದು ಅಂದ್ಬಿಟ್ಟು ನೋಡ್ಬೋದು ನೀವು. ಕೈಗೆ ಚುಚ್ಕೋಬಾರ್ದು ಅಂತ ಕಟ್ ಮಾಡಿದ್ದಾರೆ. ಇದು ಮೇಲ್ಗಡೆಗೆ ನೋಡಿದೆ. ಮೇಲ್ಗಡೆಗೆ ನೋಡಿದರೆ ಏನು, ಅದರ ಅರ್ಥ ಏನು? ಏರ್ಸಿಂಗೆ ಅಂದರೆ ಉದ್ಧಾರ ಆಗೋದು. ಉದ್ಧಾರ ನಮ್ಮ ಜೀವನದಲ್ಲಿ ಯಾವಾಗಲೂ ಮೇಲ್ಗಡೆಗೆ ಏರೋದು, ಉದ್ಧಾರ ಆಗೋದು, ನಾವು ಬೆಳೆಯೋದು, ಎತ್ತರಕ್ಕೆ ಅಭಿವೃದ್ಧಿ ಹೊಂದೋದು, ಈ ರೀತಿ ಸೂಚನೆಯನ್ನು ಇದು ಸೂಚಿಸುತ್ತೆ. ಅದನ್ನು ಏರ್ಸಿಂಗೆ ಅಂತೀವಿ. ಇದನ್ನು ಮನೆಯಲ್ಲಿ ಇಟ್ಕೋಬೇಕು. ಈ ಮುಳ್ಳುಗಳು ಯಾವುದು ಮೇಲ್ಗಡೆಗೆ ನೋಡಿದೆ ಮರದಲ್ಲಿ, ಯಾವ ಏರ್ಸಿಂಗೆ ಮರದಲ್ಲಿ ಮುಳ್ಳುಗಳು ಮೇಲ್ಗಡೆಗೆ ಹೋಗಿರುತ್ತೆ, ಆ ಒಂದು ತುಂಡನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿದಾಗ ನಾವು ಬೆಳಿತೀವಿ, ಅಭಿವೃದ್ಧಿ ಹೊಂದ್ತೀವಿ ಅನ್ನೋದರ ಸೂಚಕ ಇದು. ಅದೇ ಇದು ಉಲ್ಟಾ ಇದ್ದರೆ, ಕೆಳಗಡೆ ನೋಡ್ತಾ ಇದ್ದರೆ ಇವು ಮುಳ್ಳುಗಳು ಕೆಳಗಡೆ ನೋಡ್ತಾ ಇದ್ದರೆ ಅದನ್ನು ಯಾತಕ್ಕೆ ಬಳಸ್ತಾರೆ? ಶತ್ರುಗಳ ನಾಶಕ್ಕೆ. ಯಾವ ಶತ್ರುಗಳಿದ್ದಾರೆ ಅವರು ನಾಶ ಆಗಬೇಕಂದ್ರೆ ಈ ರೀತಿ ಒಂದು ಯಂತ್ರ ರೆಡಿ ಮಾಡ್ಕೋಬೇಕು. ಗುರುಗಳು ಇದನ್ನು ಮಾಡಬೇಕು. ಯಾವ ರೀತಿ ಗುರುಗಳು ಮಾಡೋದು ಇದಕ್ಕೆ? ಇಳಿಸಿಂಗಿ ಆದ್ರೇನು? ಕೆಳಗಡೆಗೆ ಮುಳ್ಳುಗಳು ನೋಡಿದರೆ, ಮುಖ ಮಾಡಿದರೆ, ಮುಳ್ಳುಗಳು ಕೆಳಗಡೆಗೆ ಮುಖ ಮಾಡಿದರೆ ಅಂಥ ರೆಂಬೆಯನ್ನು ಕಟ್ ಮಾಡಿ ತಂದು ಅದಕ್ಕೆ ಗಂಧ, ಅರಿಶಿಣ, ಕುಂಕುಮ, ಅರ್ಕಜನ, ಗೋರಜನ, ಕಸ್ತೂರಿ, ನಾಗಸಿಂಧೂರ, ವಿಭೂತಿ, ಗಿಡಮೂಲಿಕೆಗಳ ಪೌಡ್ರೆಲ್ಲ ಪೇಸ್ಟ್ ಮಾಡಿ ಅದನ್ನು ಇದಕ್ಕೆ ಬಳಿಬೇಕು. ಅನಂತರ ಈ ರೀತಿ ದಾರವನ್ನು ಕಟ್ಟಿ ಡಿಸೈನ್ ಮಾಡ್ಕೋಬೇಕು. ದಿಗ್ಬಂಧನ ಮಾಡ್ಕೋಬೇಕು ಈ ದಾರ. ಆಮೇಲೆ 108 ಸಾರಿ ಮಂತ್ರ ಪಠನೆ ಮಾಡಿ ಮಹಾಮಂಗಳಾರತಿ ಮಾಡ್ಬೇಕು ಇದಕ್ಕೆ. ಇದು ಗುರುಗಳು ಮಾಡ್ತಕ್ಕಂಥದ್ದು. ಗುರುಗಳು ಇಳಿಸಿಂಗಿ ಕೆಳಗಡೆಗೆ ಮುಳ್ಳುಗಳು ನೋಡಿದರೆ ಈ ಥರ ತುಂಡು ಗುರುಗಳು ಮಾಡಿಕೊಟ್ಟಿದ್ದು. ಅದಕ್ಕೆ ಮಂತ್ರ ಬೇರೆ ಇರುತ್ತೆ. ಮಹಾಕಾಳೇಶ್ವರ, ಮಹಾಕಾಳಿ, ವೀರಭದ್ರ ಸ್ವಾಮಿ, ಕಾಲಭೈರವ ಸ್ವಾಮಿ, ಈ ಮಂತ್ರ ಬರುತ್ತೆ. ಗಣಪತಿ ಕುಮಾರಸ್ವಾಮಿ ಶಕ್ತಿ. ಇಳಿಸಿಂಗಿ, ಆ ಇಳಿಸಿಂಗಿ ಬೇರುಗಳು, ಈ ಮುಳ್ಳುಗಳು ಇರೋಂಥದ್ದನ್ನು ತಗೊಂಡು ಎಲ್ಲಿ ಶತ್ರುಗಳು ಅವರ ಮನೆ, ತೋಟ, ಹೊಲ, ಗದ್ದೆ, ಅವರ ಅಂಗಡಿ, ಅವರ ಕಾಂಪೌಂಡ್ನಲ್ಲಿ ಇದನ್ನು ಎಸ್ತು ಬರ್ಬೋದು. ಅಥವಾ ಅವ್ರು ನೋಡಬಾರ್ದು ಅಂದರೆ ಹಳ್ಳ ತೋಡಿ ಊತಾಕಬೇಕು. ಯಾರು ಶತ್ರುಗಳಿದ್ದಾರೆ ಅವ್ರ ಜಮೀನಲ್ಲಿ ಇದನ್ನು ಹಳ್ಳ ತೋಡಿ ಊತಾಕಬೇಕು. ಇಳಿಸಿಂಗಿಯನ್ನು ಯಾವುದು ಮುಳ್ಳುಗಳು ಕೆಳಗಡೆ ಇರುತ್ತೆ, ಈ ರೀತಿ ನೋಡಿ ಕೆಳಗಿದೆ. ಇವಾಗ ನಾನು ಕೆಳಗಡೆ ಬೆಂಡ್ ಮಾಡಿ ತೋರಿಸಿದ್ದೀನಿ, ಕೆಳಗಿದೆ. ಉಲ್ಟಾ ಮಾಡಿದ್ರೆ
ಇದೆಲ್ಲ ಉಲ್ಟಾ, ಅಲ್ಲಿ ಊತಾಕಬೇಕು. ಇದೆಲ್ಲ ಕೆಳಗಡೆಗೆ ಉಲ್ಟಾ ಇರೋದನ್ನು ಉಲ್ಟಾ ಊತಾಕಬೇಕು. ಕೆಳಗಡೆಗೆ ನೋಡಬೇಕು ಮುಳ್ಳುಗಳು. ಅದೇ ರೆಂಬೆ ಸಿಕ್ಕಿದರೆ ಯಾವುದೂ ಟೆನ್ಷನ್ ಇಲ್ಲ. ಆ ರೆಂಬೆ ಸಿಗಲಿಲ್ಲ ಅಂತ ಇಟ್ಕೊ, ಮೇಲ್ಗಡೆಗೆ ನೋಡೋದು ಸಿಕ್ಕಿದೆ ಅಂತ ಇಟ್ಕೊ, ಇದನ್ನು ಕೆಳಗಡೆಗೆ ಊತಾಕಬೇಕು. ಕೆಳಗಡೆಗೆ ಮುಳ್ಳುಗಳು ನೋಡ್ತಾ ಇದ್ದಾವಲ್ಲ, ಅದನ್ನು ತಗೊಂಡು ಊತಾಕಬೇಕು. ಎಲ್ಲಿ? ಶತ್ರುಗಳ ಆಸ್ತಿ ಪಾಸ್ತಿ, ಅವ್ರ ಜಮೀನು ಸೈಟು ಅಲ್ಲೆಲ್ಲ ಒಂದು ಕಡೆ. ಅವರು ಒಳ್ಳೆಯವರಾಗಿದ್ದರೆ ನಾವು ಈ ಕೆಲಸ ಎಲ್ಲ ಮಾಡಬೇಕಾದ ಅಗತ್ಯ ಇಲ್ಲ. ಅವರು ಪೊಲೀಸರಿಗೂ ಯಾಮಾರಿಸ್ತಾರೆ, ಕೋರ್ಟ್ನಲ್ಲೂ ಯಾಮಾರಿಸ್ತಾರೆ, ಜನಗಳಿಗೂ ಯಾಮಾರಿಸ್ತಾರೆ, ವಂಚನೆ ಮಾಡ್ತಾರೆ ಎಲ್ಲರಿಗೂ. ಅಂಥ ದುಷ್ಟರು ನೀಚರು. ಅಂಥವ್ರಿಗೆ ಇದು ಕಾಟ ಕೊಡುತ್ತೆ. ಅಧರ್ಮಿಗಳಿಗೆ ಕಾಟ ಕೊಡುತ್ತೆ. ಅವರ ಜಮೀನಿನಲ್ಲಿ ಹಳ್ಳ ತೋಡಿಷ್ಟುದ್ದ ಓದ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಬಂದುಬಿಡ್ಬೇಕು. ಗೊತ್ತಾಯ್ತಲ್ಲ? ಮಂಗಳವಾರ, ಭಾನುವಾರ, ಅಮಾವಾಸ್ಯೆ ದಿನ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಶನಿವಾರ, ಈ ದಿನಗಳಲ್ಲಿ ಇದನ್ನು ಊತಾಕಬೇಕು ಶತ್ರುಗಳ ನಾಶಕ್ಕೆ. ಹಳ್ಳ ತೋಡಿ ಇಲ್ಲ, ಶತ್ರುಗಳ ನಾಶ ಮಾಡೋಕ್ಕೆ ಈ ರೀತಿ ಊತಾಕೋಕ್ಕಾಗಲಿಲ್ಲ, ಏನು ಮಾಡೋದು? ಅವ್ರ ಜಮೀನಲ್ಲಿ ಎಸ್ತು ಬರೋದು. ಜಮೀನಲ್ಲಿ ಎಸ್ತರೆ ಅವ್ರು ನೋಡ್ಕೊಬಿಟ್ಟು ಯಾರೋ ಮಾಡಿದ್ದಾರೆ ಅನ್ಕೊಬಿಡ್ತಾರೆ. ಅದಕ್ಕೆ ಊತಾಕೋದು ಬೆಸ್ಟ್. ಇಷ್ಟದು ಹಳ್ಳ ತೋಡಿದ್ರೆ ಸಾಕು. ಅಥವಾ ಇನ್ನೂ ಇದರಲ್ಲಿ ಅರ್ಧ ತುಂಡು, ನಿಮಗೆ ಇನ್ನೂ ಚಿಕ್ಕದು 2 ಇಂಚು ಕೂಡ ಕಟ್ ಮಾಡಿ ಅದನ್ನೇ ನೀವು ಊತಾಕ್ಬೋದು. ಇದು ಶತ್ರುಗಳು ನಾಶ ಮಾಡೋಕ್ಕೆ ಇಳಿಸಿಂಗಿ ಆಗಿ ಕೆಲಸ ಮಾಡುತ್ತೆ. ಇಳಿಸಿಂಗಿ ಆಗಿದ್ದು ಕೆಲಸ ಮಾಡುತ್ತೆ. ಮುಳ್ಳುಗಳು ಕೆಳಗಡೆ ನೋಡೋದನ್ನು ಊತಾಕಿದ್ರೆ ಆಯಿತು. ಕೆಳಗಡೆ ಮುಖ ಮಾಡಿ ಊತಾಕಿದ್ರೆ ಆಯಿತು. ಅದೇ ಇದು ಮೇಲ್ಗಡೆಗೆ ಮುಖ ಮಾಡೋ ಥರ ನಮ್ಮ ಮನೆಯಲ್ಲಿ ಅಂಗಡಿ ಗೋಡೆಗೆ ಬಾಗಿಲ ಮೇಲೆ ಕಟ್ಟಿದರೆ ಉದ್ಧಾರ ಆಗ್ತೀವಿ. ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಉದ್ಧಾರ ಆಗ್ತೀವಿ, ಮೇಲೆ ಬೆಳಿತೀವಿ. ಇಲ್ಲೆಲ್ಲ ಮಾಡಿದ್ರೆ ಉದ್ಧಾರ ಆಗ್ತೀವಿ. ಮೇಲ್ಗಡೆಗೆ ಮುಖ ಏರ್ಸಿಂಗಿ ಅಂತೀವಿ. ಅದಕ್ಕೆ ಇಳಿಸಿಂಗಿ ಏರ್ಸಿಂಗಿ ಅಂತ ನಾವು ಕರಿತೀವಿ. ಗೊತ್ತಾಯ್ತಲ್ಲ? ಇದು ಇನ್ನೊಂದು ನಿಮಗೆ 1 ಟೈಪು 2 ಟೈಪು ಈ ರೀತಿ ಬೇರೆ ಬೇರೆ ಇದರಲ್ಲಿ ಬರುತ್ತೆ. ಕಡ್ಡಿಗಳು ಕೆಲವು ಸಾರಿ ಬೇರೆ ಬೇರೆ ಇರುತ್ತೆ, ಇದೇ ಥರ ಇರಲ್ಲ, ನೆನಪಿಟ್ಕೊಳ್ಳಿ. ಹೀಗೆ ಇಳಿಸಿಂಗಿ ಏರ್ಸಿಂಗಿ ಉಪಯೋಗಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ? ಮಂತ್ರಸಿದ್ಧಿ ಮಾಡಿರ್ತಕ್ಕಂಥ ಇಳಿಸಿಂಗಿ ಏರ್ಸಿಂಗಿದು. ಓಕೆಲಾ? ನಿಮಗೆ ಬೇಕಾದರೆ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಕೊರಿಯರಲ್ಲಿ ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ಏನೇ ಬೇಕಾದರೂ ನನ್ನ ನಂಬರ್ ಇರುತ್ತೆ, ತಗೊಳ್ಳಿ. ವಿಡಿಯೋ ಲಾಸ್ಟಲ್ಲಿ ನನ್ನ ನಂಬರ್ ಇರುತ್ತೆ, ಬರ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಲಾಸ್ಟಲ್ಲಿ ನಂಬರ್ ತಗೊಳ್ಳಿ. ಇಳಿಸಿಂಗಿ ಇಳಿಸಿಂಗಿ ಅಂತ ಇವುಗಳಿಗೆ ಕರೀತಾರೆ. 2 ಥರ ನೋಡಿ, ಇದು ಈ ಥರ ಇದೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇನ್ನೊಂದು ವಿಡಿಯೋ ಅದು ಆವಾಗಲೇ ನೋಡಿರ್ತೀರ, ಈಗಲೂ ನೋಡ್ತಾರೆ, ಅದು ಬೇರೆ ಥರ. ಇಳಿಸಿಂಗಿ ಎಷ್ಟು ಇದರ ಮಾಹಿತಿ ಶತ್ರುಗಳ ನಾಶಕ್ಕೆ, ಅವ್ರನ್ನ ಕೆಳಗಡೆ ಇಳಿಸ್ಲಿಕ್ಕೆ, ತುಳಿಲಿಕ್ಕೆ ಇದೇ ಆಗುತ್ತೆ. ಹಾಗೆ ಮೇಲ್ಗಡೆ ಎತ್ತಲಿಕ್ಕೂ ಇದೇ ಆಗುತ್ತೆ. ಆದರೆ ಇಳಿಸಿಂಗಿ ಅಂತ 2 ಥರ ಇದರಲ್ಲಿ ಬರುತ್ತೆ, ನೋಡಿ ತಗೋಬೇಕು. ಓಕೆ, ಅದು ಒಂದಿರುತ್ತೆ. ಓಕೆಲಾ? ಅಲ್ಲ, ಒಳ್ಳೆದಾಗಲಿ. ಯಾವಾಗ ಅಭಿವೃದ್ಧಿ ತಗೊಳ್ಳಿ. ಅವ್ರವ್ರು ಮಾಡಿದ ಪಾಪ ಅವ್ರ ಹಿಂದೆ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಲ್ವಾ? ಅವ್ರವ್ರು ಮಾಡಿದ ಪಾಪ ಅವ್ರ ಹಿಂದೆ ಇರುತ್ತೆ. ಅವ್ರವ್ರು ಅನುಭವಿಸ್ತಾರೆ. ನೀವೇನು ಯಾರನ್ನೂ ನಾಶ ಮಾಡಬೇಕಾದ ಅಗತ್ಯ ಇಲ್ಲ, ಯಾರ್ದೋ ತೋಟದಲ್ಲಿ ಹೋಗಿರೋ ಮಾಡಬೇಕಾದ ಅಗತ್ಯ ಇರಲ್ಲ. ಒಂದು ವೇಳೆ ಅವ್ರು ತುಂಬ ಕಾಟ ಕೊಡ್ತಾರೆ, ಅವ್ರನ್ನ ಏನೂ ಮಾಡೋಕ್ಕಾಗ್ತಿಲ್ಲಲ್ಲ ಹೋದ್ರೆ, ಅವಾಗ ಇಳಿಸಿಂಗಿ ಏರ್ಸಿಂಗಿ ಕೆಲಸಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ? ಓಕೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಹಾಕ್ಕೊಳ್ಳಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಹಾಕ್ಕೊಳ್ಳಿ. ಸದಾ ಆರಾಮಾಗಿರಿ. ಕಲ್ಲು ಮುಳ್ಳು ಕಷ್ಟ ಸುಖ ಎಲ್ಲ ಜಗತ್ತಲ್ಲಿ ಬರುತ್ತೆ, ಅವೆಲ್ಲ ಬರ್ತಲೇ ಇರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ಒಳ್ಳೆಯದಾಗಲಿ. ಏನು ಸಹಾಯ ಬೇಕು? ಫೋನ್ ನಂಬರ್ ತಗೊಳ್ಳಿ. ಇಲ್ಲಂದು ವೀಡಿಯೋನಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ಲಾಸ್ಟಲ್ಲಿ ಫೋನ್ ನಂಬರ್ ತಗೊಳ್ಳಿ, ಕಾಲ್ ಮಾಡಿ. ಅಥವಾ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿ ಕಾಲ್ ಮಾಡಿ. ಆದಷ್ಟು 2 ಸಾರಿ ಮಿಸ್ ಕಾಲ್ ಕೊಡಿ, ನಾನು ಮತ್ತೆ ಕಾಲ್ ಮಾಡ್ತೀನಿ ರಿಟರ್ನ್. ಓಕೆಲಾ? ಓಕೆ, ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಬಂದಿಲ್ಲ ಭಾಗ ನೋಡಿ, ಇಲ್ಲಿಲ್ಲ ಭಾಗ. ಓಂ ಶಾಂತಿ.